ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡದ ನನ್ನ ಎಲ್ಲ ಜನತೆಗೂ ಪ್ರೀತಿಯ ನಮಸ್ಕಾರ. ಇವತ್ತು ನಮ್ಮ ಹಸು ಶೆಡ್ಡಲ್ಲಿ ಮಿಲ್ಕಿಂಗ್ ಮಿಷಿನ್ ಎಷ್ಟು ಪ್ರೈಸು ಮತ್ತು ಮಿಲ್ಕಿಂಗ್ ಮಿಷಿನ್ ಬಕೆಟ್ಗಳು ಎಷ್ಟು ಪ್ರೈಸ್ ಇದೆ ಅಂತ ಹೇಳ್ತೀನಿ ಬನ್ನಿ. ನೋಡಿ ಗೈಸ್, ಇದೇ ನಮ್ದು ಮಿಲ್ಕಿಂಗ್ ಮಿಷಿನ್ನು 2 in 1 ಪೆಟ್ರೋಲು ಅಂದರೆ ಕರೆಂಟ್ ಇಲ್ದಾಗ. ಇದು ಕರೆಂಟ್ ಇದ್ದಾಗ ಯಾವ ರೀತಿ ಅಂದರೆ ಇದು 3 HP ಮೋಟ್ರ್. ಇದು ಕರೆಂಟ್ ಇದ್ದಾಗ ಹಾಕ್ಕೊಂತೀವಿ. ಶೆಡ್ ದೊಡ್ಡದಾಗಿರೋದ್ರಿಂದ ನಾವು 3 HP ಮೋಟ್ರನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಪ್ರೆಷರ್ ಇರಬೇಕು, ಮತ್ತು ನಾವು ಒಂದು 3-4 ಬಕೆಟ್ ಹಾಕ್ಬೋದು, 3-4-5ವರೆಗೂ ಕೂಡ ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತು ಹಸುಗಳು ಜಾಸ್ತಿ ಇರ್ತಾವಲ್ಲ, ಅದಕ್ಕೋಸ್ಕರ ಹಾಕ್ಕೊಂತೀವಿ. ಕರೆಂಟ್ ಇದ್ದಾಗ ಇದು ಮತ್ತು ಇದಕ್ಕೆ ಕನೆಕ್ಷನ್ ಹಾಕ್ಕೋಬೇಕು. ಕರೆಂಟ್ ಇಲ್ಲ ಅಂದ ಪಕ್ಷದಲ್ಲಿ ಇದು ಪೆಟ್ರೋಲ್ದು ಯೂಸ್ ಮಾಡ್ಕೊತೀವಿ. ಪೆಟ್ರೋಲ್ದು ಇದನ್ನು ಸಪ್ರೇಟ್ ಸ್ವಿಚ್ ಬರಲ್ಲ, ಏನು ಸ್ವಿಚ್ ಬರೋದಿಲ್ಲ. ಈ ಬೆಲ್ಟ್ ಇದೆಯಲ್ಲ ನೋಡಿ, ಈ ಕರೆಂಟಿಂದ ಇದು ಪೆಟ್ರೋಲ್ದು. ಕರೆಂಟ್ ಇಲ್ದಾಗ ಜಸ್ಟ್ ಇದಕ್ಕೆ ಹಾಕಿ ಇದಕ್ಕೆ ಈ ಥರ ಹಾಕ್ಕೊಂಬಿಟ್ರೆ ಇದಕ್ಕೆ ಹಾಕ್ಕೊಂಬಿಟ್ರೆ ಮತ್ತೆ ಇಲ್ಲಿ ಆನ್ ಅಂಡ್ ಆಫ್ ಇರುತ್ತೆ, ಆನು ಮತ್ತು ಆಫ್ ಇರ್ತೈತಿ. ಇಲ್ಲಿ ಆನ್ ಮಾಡ್ಕೊಂಬಿಡೋದು. ಟಿಲ್ಲರಿಗೆ ಬರುತ್ತಲ್ಲ ಆ ಥರ ಇರುತ್ತೆ, ಈ ಥರ ಎಳೆಯೋದು. ಈ ಥರ ಆನ್ ಮಾಡಿಕೊಂಡು ಇದು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆನ್ ಆಗುತ್ತೆ. ಇದಕ್ಕೆ ಯಾವುದೇ ಕೂಡ ಸ್ವಿಚ್ ಇಲ್ಲ, ಒಂದೇ ಸ್ವಿಚ್ ಇರೋದು. ಬೆಲ್ಟ್ ಮಾತ್ರ ಚೇಂಜ್ ಮಾಡ್ಕೊಬೇಕು. ಮತ್ತು ಈ ಮಿಷಿನ್ದು ರೇಟ್ ಎಷ್ಟಪ್ಪ ಅಂತಂದರೆ 65,000. ಪೈಪು ಮತ್ತು ಗೇಟ್ ವಾಲ್ ತೋರಿಸಿ. ಈ ಪೈಪು ಮತ್ತು ಗೇಟ್ ವಾಲ್ ಸಪ್ರೇಟು ದುಡ್ಡು ನಮಗೆ ಬೀಳುತ್ತದು. ಮಿಷಿನ್ ಒಂದೇ, ಪೆಟ್ರೋಲು ಮತ್ತು ಕರೆಂಟಿದ್ದು 2 in 1 65,000 ರೂಪಾಯಿ ದುಡ್ಡದ ಮಿಷಿನು. ಅಂದರೆ ಈ ಮಿಷಿನು ನಾವು ಎಷ್ಟು ಅವರ್ ಓಡಿಸ್ತೀವಲ್ಲ ಅದ್ರ ಮೇಲೆ ನಾವು ಆಯಿಲ್ ಚೇಂಜ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇದರಲ್ಲಿ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಇದು ಪೆಟ್ರೋಲ್ದಲ್ಲಿ ಇಲ್ಲಿ ಆಯಿಲ್ ಚೇಂಜ್ ಮಾಡ್ಕೋಬೇಕು. ಎರಡರಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಏನಷ್ಟು ಸಮಸ್ಯೆ ಬರಲ್ಲ. ನಾವು ಹಾಕೊಂಡು ಒಂದು 3 ವರ್ಷ ಆಯಿತು, 3 ವರ್ಷದಿಂದ ಏನು ಸಮಸ್ಯೆ ಬಂದಿಲ್ಲ, ಬರೋದಿಲ್ಲ ಅನ್ಕೊಂತೀನಿ. ಬಂದರೆ ಈ ಪೆಟ್ರೋಲ್ದು ಆನ್ ಆಗಲ್ಲ ಒಂದೊಂದ್ಸಲಿ, ಅದು ಸರ್ವಿಸ್ ಮಾಡಿಸ್ಕೊಂಡ್ರೆ ಸರಿ. ಇನ್ನೊಂದು ಏನಪ್ಪ ಅಂತಂದರೆ, ಒಂದು 6-7 ಸಾವಿರವರು ಇಷ್ಟು ದೊಡ್ಡ ಮಿಷಿನ್ ಅವಶ್ಯಕತೆ ಇಲ್ಲ. ಕಡಿಮೆ ರೇಟಿನ ತೊಗೊಂಡು ಹಾಕ್ಕೊಂಬ. ಕರೆಂಟು ನಮ್ಮ ಕಡೆ ಒಂದೇ ಸಮ ಇರಲ್ಲ, ಹಾಲು ಕರಿ ಟೈಮಿಗೆ ಕರೆಕ್ಟಾಗಿ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಪೆಟ್ರೋಲಿಂದು ಕೂಡ ಫಿಟ್ ಮಾಡಿಸ್ಕೊಂಡಿದ್ದೀವಿ. 2 in 1 ಇದು. ಇನ್ನು ಬಕೆಟ್ ಬಗ್ಗೆ ಹೇಳ್ತೀನಿ ಬನ್ನಿ. ನೋಡಿ, ಇದು ಸ್ಟೀಲ್ ಬಕೆಟು 25 ಲೀಟರ್ ಅಂದರೆ 25 ಲೀಟ್ರದು. ಇದು ಕೂಡ 25 ಲೀಟ್ರದು. ಇದು ಫೈಬರ್ದು ಮತ್ತು ಇದು ಸ್ಟೀಲ್ದು ನಾವೇನು ಜಾಸ್ತಿ ಉಪಯೋಗಿಸೋದಿಲ್ಲ. ಏಕೆಂದರೆ ಅದು ಮೆಜರ್ಮೆಂಟು ಹಸುಗಳು ಎಷ್ಟು ಹಾಲು ಕೊಡ್ತವೆ ಅಂತ ಏನೂ ಗೊತ್ತಾಗಲ್ಲ. ಮತ್ತು ತುಂಬೋದ್ರೆ ಕರಿತಾ ಇರ್ತೀವಲ್ಲ, 2-3 ಹಸಿಗೆ ಹಾಕಿದ್ರೆ ತುಂಬೋಗ್ಬಿಡ್ತದು. ಅದು ತುಂಬಿದ್ರೂ ಗೊತ್ತಾಗಲ್ಲ, ಅದು ಪೈಪಲ್ಲಿ ರಿವರ್ಸು ಎಳ್ಕೊಂಬಿಡ್ತೈತೆ ಹಾಲು. ಅದಕ್ಕೋಸ್ಕರ ನಾವು ಜಾಸ್ತಿ ಯೂಸ್ ಮಾಡಲ್ಲ. ಅದು ಜಾಸ್ತಿ ಯೂಸ್ ಮಾಡೋದೇ ಫೈಬರ್ದು. ಈ ಫೈಬರ್ದು ಏನಕ್ಕಪ್ಪ ಅಂತಂದರೆ ನೋಡಿ, ಎಲ್ಲ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇದು 25 ಲೀಟ್ರದು. ಒಂದು ಹಸು ಎಷ್ಟು ಹಾಲು ಕರಿತೈತೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ. ಮತ್ತು ಎಲ್ಲಿವರೆಗೂ ತುಂಬಿದೆ ಅಂತಲೂ ಕೂಡ ಗೊತ್ತಾಗ್ತೈತೆ. ಇದರಿಂದ ಏನು ಸಮಸ್ಯೆ ಕೂಡ ಆಗಲ್ಲ, ಯಾವುದೇ ಸಮಸ್ಯೆ ಕೂಡ ಬರಲ್ಲ. ಮತ್ತು ಇದ್ರದ್ದು ಮೇಯ್ನ್ ಬಕೆಟಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಪಲ್ಸೇಟ್ರು, ಅದೊಂದು ಸಮಸ್ಯೆ ಬರ್ತೈತೆ. ಬಂದರೆ ಏನು ಸಾಮಾನ್ಯ ಇಲ್ದಿರ ಬರಲ್ಲ. ಈ ಪಲ್ಸೇಟ್ರು ಬರಲ್ಲ, ನೀರು ಹಾಕಿದ್ರೆ ಬರ್ತೈತೆ. ಈ ಪಲ್ಸೇಟ್ರು ಇಷ್ಟು ಮಾತ್ರ ನೀರಲ್ಲಿ ನೆನೆಸ್ಬಾರ್ದು. ನೆನೆಸಿದ್ರೆ ಪಲ್ಸೇಟ್ರು ಫುಲ್ ಸೆಟ್ಟೇ ಚೇಂಜ್ ಮಾಡ್ಬೇಕಾಗ್ತೈತಿ. ಇಲ್ಲ ಅಂದರೆ 2,000ನೋ 2,500ನೋ ಪಲ್ಸೇಟ್ರ್ ಇದೆ ಇದು. ಅದಕ್ಕೆ ಒಂದು ತೇವದ ಬಟ್ಟೆ ಮಾಡಿ ಇಷ್ಟು ಒರೆಸ್ಕೊಂತೀವಿ ಕ್ಯಾಪು. ಇದಕ್ಕೆ ಮಾತ್ರ ತೊಳಿಬೇಕಾದ್ರೆ ನೀರು ಬೀಳಬಾರ್ದು, ಬಿದ್ದರೆ ಪಲ್ಸೇಟ್ರು ಫುಲ್ಲು ಹೋದಂಗೆ ಅದು ರಿಪೇರಿ ಮಾಡಲ್ಲ. ಮತ್ತೆ ಇದಕ್ಕೆ ಒಂದು ತೇವದ ಬಟ್ಟೆ ಮಾಡಿ ಒರೆಸ್ಕೊಂತೀವಿ. ಅದು ಇನ್ನೇನು ಅಷ್ಟು ಸಮಸ್ಯೆ ಬರಲ್ಲ. ಸಮಸ್ಯೆ ಬಂದರೆ ಇವೆಲ್ಲ ಹಾಕ್ಕೊಂಬೋದು, ಅವೇನು ಜಾಸ್ತಿ ದುಡ್ಡಿರಲ್ಲ, ಹಾಕ್ಕೊಂಬೋದು. ಮಿಕ್ಕಿದ್ದು ಇದ್ರ ಪ್ರೈಸ್ ಎಷ್ಟಪ್ಪ ಅಂತಂದರೆ ಫೈಬರ್ದು 17,500 ಫೈಬರ್ದು.
ಇದು ಸ್ಟೀಲ್ದು 15,000 ರೂಪಾಯಿ ಇದು. ಇದು ಮಿಷಿನ್ ಜೊತೆನೆ ಕೊಡೋದಿಲ್ಲ, ಇದು ಸಪ್ರೇಟ್ ನಾವು ತಗೊಬೇಕು. ಎಷ್ಟು ಬಕೆಟ್ ಬೇಕು ಸಪ್ರೇಟ್ ನಾವು ತಗೊಬೇಕು. ನನ್ನ ಪ್ರಕಾರ ಹೇಳೋದಾದ್ರೆ ಫೈಬರ್ದು ಬಕೆಟ್ ಬೆಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟು ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್.